ಪರಶುರಾಮನ ಸೃಷ್ಟಿಯೇ ಈ ಕರಾವಳಿ. ಅದರಲ್ಲೂ ಇಲ್ಲಿಯ ಮಹಾಗಣಪತಿ ಅವರ ಸ್ಥಾಪನೆಯೇ. ಭೃಗು ಮಹರ್ಷಿ ತಪಸ್ಸು ಮಾಡಿದ ಜಾಗ ಹಾಗೂ ಶಿವನ ಪ್ರತಿಷ್ಠಾಪನೆ. ಇಲ್ಲಿ ಜುಳು ಜುಳು ನಾದಮಯದೊಂದಿಗೆ ಹರಿಯುವ ನಂದಿನಿ ನದಿ, ಅದರ ದಡದಲ್ಲಿರುವುದೇ ದೊಡ್ಡದಾದ ಶಿವನ ದೇವಸ್ಥಾನ. ಸುತ್ತಲೂ ಹಸಿರು ತುಂಬಿದವನ. ಅಬ್ಬಾ, ಎಲ್ಲಿ ಅಂತ ಕೇಳ್ತಾ ಇದ್ರೆ ಸ್ನೇಹಿತರೆ, ಪಾವಂಜೆ. ಇಡೀ ಶಿವನ ಕುಟುಂಬವೇ ಇಲ್ಲಿದೆ. ಇಲ್ಲಿ ಹೋಗಿದ್ದಾದರೂ ಯಾಕೆ ಗೊತ್ತಾ ಸ್ನೇಹಿತರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿಯ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಪ್ರತಿಯೊಂದನ್ನು. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ಬ್ಲಾಗ್ಸ್. ಸ್ನೇಹಿತರೆ, ಇಲ್ಲಿ ಇವತ್ತು ನಾನು ಮಹಾಲಿಂಗೇಶ್ವರ ಅಂಡ್ ಮಹಾಗಣಪತಿ ದೇವಸ್ಥಾನ ಪಾವಂಜೆ ಹಾಗೂ ಇಲ್ಲಿ ಮತ್ತೊಂದು ವಿಶೇಷವಾದ ಒಂದು ಕ್ಷೇತ್ರ ಅಂದ್ರೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿಯ ವಿಶೇಷತೆ ಅಂದ್ರೆ ಒಂದೆರಡಲ್ಲ ಸ್ನೇಹಿತರೆ. ಇಲ್ಲಿಯ ರಕ್ತೇಶ್ವರಿ, ದೈವ ದೇವದ ಸನ್ನಿಧಿ, ಸತ್ಯ ದೇವತೆ, ಪಂಜುರ್ಲಿ ಹಾಗೂ ನಾಗನ ಕಲ್ಲುಗಳು, ನಾಗಾರಾಧನೆ, ಸರ್ಪ ಸಂಸ್ಕಾರ, ಇಲ್ಲಿಯ ಕ್ಷೇತ್ರದ ಇತಿಹಾಸ, ಪೌರಾಣಿಕ ಹಿನ್ನೆಲೆ, ನಿತ್ಯ ಅನ್ನದಾನ ಸೇವೆ, ಒಂದ ಎರಡ ಇಲ್ಲಿಯ ವಿಶೇಷತೆ ಹಾಗೂ ಗೋಶಾಲೆ, ಹಾಗೂ ನಾನು ಇಲ್ಲಿ ಯಾಕೆ ಬಂದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೂ ಇದು ಎಲ್ಲಿ ಅಂತ ಕೂಡ ಹೇಳ್ತೇನೆ ಸ್ನೇಹಿತರೆ. ಇದು ಮಂಗಳೂರಿಂದ ಸುಮಾರು ಉಡುಪಿ ಹೋಗೋ ಮಧ್ಯದಲ್ಲಿ ಸಿಗುತ್ತೆ. ಸುಮಾರು 25-30 ಕಿಲೋಮೀಟರ್ ದೂರ ಮುಲಿಕಿ ಎಂಬಲ್ಲಿ ಹಳೆಯಂಗಡಿ ಅನ್ನೋ ಒಂದು ಊರಲ್ಲಿ ಪಾವಂಜೆ ಒಂದು ಗ್ರಾಮ ಸಿಗತ್ತೆ. ಸೊ ಆ ಒಂದು ಕ್ಷೇತ್ರ ಇದು. ಅಲ್ಲಿ ಇರುವಂಥ ಒಂದು ಪೌರಾಣಿಕ ಕ್ಷೇತ್ರ, ಇತಿಹಾಸ ಹಿನ್ನೆಲೆ ಇರುವಂಥ ಕ್ಷೇತ್ರ ಸ್ನೇಹಿತರೆ. ಇದು ಬಹಳ ಪವಿತ್ರವಾದ ಒಂದು ಕ್ಷೇತ್ರ. ನಾವಿಲ್ಲಿ ಬರ್ತಾ ಇದ್ವಿ. ಇಲ್ಲಿ ಒಂದು ಜಳಕದ ಕೆರೆಯನ್ನು ನೋಡ್ತೀವಿ ನಾವು ಎಂಟ್ರಿ ಆದಾಗ. ಸೊ ತುಂಬ ವಿಶಾಲವಾಗಿರುವ ಹಾಗೆ ಅಷ್ಟೇ ಶಕ್ತಿಯುತವಾದ ಒಂದು ಕ್ಷೇತ್ರ ಇದು. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ, ಪಾವಂಜೆ ಮಹಾಲಿಂಗೇಶ್ವರ. ಈ ಒಂದು ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಶೈವ ದೇವಾಲಯಗಳಲ್ಲಿ ಒಂದು. ಇದರ ಮೂಲ ಹೆಸರು ಪಾಳೆ ಉಂಚ ಮಹಾದೇವ ಅಂತ ಇತ್ತು ಆಗ. ಇದು ಸುಮಾರು 600 ವರ್ಷಗಳಿಗಿಂತಲೂ ಹೆಚ್ಚಿನ ಹಿಂದಿನ ಒಂದು ಇತಿಹಾಸ ಹೊಂದಿದೆ. ಯಾಕೆಂದ್ರೆ ಇಲ್ಲಿಯ ಶಾಸನಗಳು ದೊರಕಿದೆ, ಸತಿಗಲ್ಲುಗಳು ದೊರಕಿದೆ, ಹಾಗೆ ಪುರಾತತ್ವ ಸಾಕ್ಷ್ಯಗಳು ಕೂಡ ಈ ದೇವಸ್ಥಾನದ ಪ್ರಾಚೀನತೆಯನ್ನ ಸಾರಿ ಸಾರಿ ಹೇಳುತ್ತವೆ. ಬನ್ನಿ ಈಗ ಮುಂದೆ ಹೋಗೋಣ, ಏನೆಲ್ಲ ಇದೆ ಅಂತ ಹೇಳ್ತೀನಿ. ಹಾಗೆ ವಿಶೇಷವಾದ ಕಥೆಯನ್ನು ಕೂಡ ಹೇಳ್ತೇನೆ ಸ್ನೇಹಿತರೆ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮ್ಮದೊಂದು ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ಕೈಯಲ್ಲಿ ಕುಟಾರಿಯನ್ನು ಹಿಡಿದು ನಿಂತ ಒಂದಡಿ ಎತ್ತರದ ಪಂಚಲೋಹದ ಬಲಿಮೂರ್ತಿಯನ್ನು ಕೂಡ ಇಲ್ಲೇ ಇದೆ, ಅದನ್ನು ಕೂಡ ನೋಡ್ತೀವಿ. ಹಾಗೆ ಈ ದೇವಾಲಯದ ಸಮೀಪದಲ್ಲಿ ರಕ್ತೇಶ್ವರ ಗುಡಿ, ಅದನ್ನ ಮೇಲೆ ಇದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗೆ ಈ ಒಂದು ನೋಡಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲೇ ಇದೆ. ಹಾಗೆ ದೇವಾಲಯದ ಹಿಂಭಾಗದಲ್ಲಿ ನಾಗಬನ, ಬ್ರಹ್ಮಸ್ಥಾನ, ಪಾವಂಜೆಯ ನಾಗ ಮತ್ತು ಬ್ರಹ್ಮ ಆರಾಧನೆಯು ಈ ಪ್ರದೇಶದಲ್ಲಿ ಬಹಳವೇ ಪ್ರಸಿದ್ಧ ಆಗಿದೆ. ಯಾಕೆ ಗೊತ್ತಾ? ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಒಂದು ಶಕ್ತಿಪೀಠ. ಹಾಗೆ ಇಲ್ಲಿಯ ಸಂತಾನ ಪ್ರಾಪ್ತಿಗಾಗಿ ತುಲಾಭಾರ ಸೇವೆ, ಮಾನಸಿಕ ಅಸ್ವಸ್ಥರಿಗೆ ಕೆರೆಯ ನೀರಿನ ಕಲಶ ಸ್ಥಾನ, ಉದ್ಯೋಗ ಮತ್ತು ವಿವಾಹ ಯೋಗಕ್ಕಾಗಿ ಪಲ್ಲಕ್ಕಿ ಸೇವೆ, ರುದ್ರಾಭಿಷೇಕ, ಏಕದಶ ರುದ್ರ, ಶತರುದ್ರಾಭಿಷೇಕ, ಹೀಗೆ ಅನೇಕ ಸೇವೆಗಳನ್ನು ಮಾಡಲಾಗುತ್ತೆ. ಅವರ ಕಣ್ಣೆದುರಲ್ಲಿ ಈ ರುದ್ರಾಭಿಷೇಕವನ್ನ ಮಾಡಿ ಆ ತೀರ್ಥವನ್ನು ಕೂಡ ಅವರಿಗೆ ಹಾಗೆ ಕೊಡಲಾಗತ್ತೆ. ಅದನ್ನ ಇಲ್ಲಿಯ ಪುರೋಹಿತರು ಕೂಡ ನಮಗೆ ಹೇಳಿದ್ರು. ಇಲ್ಲಿಯ ಮುಂದೆ ಹೋದಾಗೆ ಮೇಲೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಮಹಾಗಣಪತಿ ದೇವಸ್ಥಾನವನ್ನ ಕಾಣ್ತೇವೆ. ಆದ್ರೆ ಅದಕ್ಕೂ ಮೊದಲು ನಾವು ಈಗ ಇಲ್ಲಿ ವಿಶೇಷವಾದ ಒಂದು ಸ್ಫಟಿಕದ ಶಿವಲಿಂಗವಿದೆ. ಅಲ್ಲಿ ಅದಕ್ಕೆ ಅಭಿಷೇಕ ಮಾಡ್ತಾ ಇನ್ನೊಂದಿಷ್ಟು ವಿಷಯವನ್ನ ಹೇಳ್ತೇನೆ ಸ್ನೇಹಿತರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಅಂತ ಹೇಳಿದೆ. ಈ ಒಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಾಚೀನ ಕಾಲದಿಂದಲೂ ನಾಗ ದೈಜ್ಞ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿದ್ದು, ಪಾವಂಜೆ ಕೋಡಿಮನೆ ವಾಸುದೇವ ಭಟ್ಟರು 1920ರಲ್ಲಿ ತಮ್ಮ ಮೂಲ ನಾಗನ ಸನ್ನಿಧಿಯಲ್ಲಿ ಈ ದೇವಾಲಯವನ್ನ ಕಟ್ಟಿಸಿ ನಿರಂತರವಾಗಿ ಆರಾಧಿಸುತ್ತಾ ತಮ್ಮ ಬದುಕಿನಲ್ಲಿ ಧನ್ಯತೆಯನ್ನ ಕಂಡುಕೊಂಡ್ರು. ಈ ದೇವಾಲಯವು ಸಂಪೂರ್ಣ ಶಿಲಾಮಯಗೊಂಡು ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನೆಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರಾಗಿದ್ದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ 2005ರಲ್ಲಿ ತಂತ್ರೋಕ್ತವಾಗಿ ಶಿವಾತನಯದಲ್ಲಿ ಶಿವಾಂಶ ರೂಪದಲ್ಲಿ ಒಂದು ಬ್ರಹ್ಮ ಕಲಶೋತ್ಸವ ಆಗಿ ಸಂಪನ್ನಗೊಂಡಿತು. ಸ್ನೇಹಿತರೆ, ಈಗ ನಾವು ಮತ್ತೊಂದು ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂತ ಒಂದು ಕ್ಷೇತ್ರ. ಹಾಗೆ ನಾನು ಒಂದು ಸ್ಫಟಿಕದ ಶಿವಲಿಂಗ ಅಂತ ಹೇಳಿದೆ. ಇಲ್ಲಿ ನಾವು
ಅದೇ ಶಿವಲಿಂಗಕ್ಕೆ ನಾವೇ ಅಭಿಷೇಕವನ್ನು ಮಾಡಿ, ಶಿವ ಯಾವತ್ತೂ ಅಭಿಷೇಕ ಪ್ರಿಯ ಅಲ್ವಾ? ಸೊ ಅಲ್ಲಿ ನೀಡಿ ಇಟ್ಟಿರ್ತಾರೆ. ಆ ಒಂದು ಶಿವಲಿಂಗದ ಮೇಲೆ ನಾವೇ ಅಭಿಷೇಕವನ್ನ ಮಾಡಿ ಆ ತೀರ್ಥವನ್ನ ನಾವೇ ತರಬಹುದು. ಹಾಗೆ ಪ್ರೋಕ್ಷಣ್ಯವನ್ನು ಕೂಡ ಮಾಡಿಕೊಂಡು ಬರ್ಬೋದು. ನಿಜ. ಈ ಒಂದು ಸ್ಫಟಿಕ ಲಿಂಗಕ್ಕೆ ಯಾರು ಕೂಡ ಅಭಿಷೇಕ ಮಾಡ್ಬೋದು. ಆದ್ರೆ ಒಂದು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬೇಕು. ಸೀರೆ, ಮಹಿಳೆಯರು ಸೀರೆ ಉಟ್ಟು ಬರಬೇಕು ಅಥವಾ ನಿಮ್ಗೆ ಪಂಚೆಯಲ್ಲಿ ಬರಬೇಕು ಅನ್ನೋದು ಅಲ್ಲಿ ಬೋರ್ಡ್ ಕೂಡ ಹಾಕಲಾಗಿದೆ. ಅದನ್ನ ನಾವು ಫಾಲೋ ಮಾಡ್ತೀವಿ. ಹಾಗೆ ಈ ಒಂದು ಪಾವಂಜೆಯ ನಾಗಾರಾಧನೆಯ ಒಂದು ಸನ್ನಿಧಾನದಲ್ಲಿ ವೈಭವೋಪೇತ ಇತಿಹಾಸ ಮತ್ತು ಅಪಾರ ಮಹಿಮೆಯನ್ನ ಹೊಂದಿರುವಂತ ಭಕ್ತರನ್ನ ಸದಾ ಆಕರ್ಷಣೆ ಮಾಡುವಂತ ಒಂದು ಕ್ಷೇತ್ರ. ನಂದಿನಿ ನದಿಯ ಉತ್ತರದ ದಡದಲ್ಲಿ ಎತ್ತರದ ದಿಣ್ಣೆಯ ಮೇಲೆ ನಿಂತಿರುವ ಈ ಒಂದು ಶಿವನ ದೇವಸ್ಥಾನ ಇದೆ. ಅದನ್ನ ಮತ್ತೆ ಮುಂದೆ ತೋರಿಸ್ತೇನೆ ಸ್ನೇಹಿತರೆ. ಈಗ ಒಂದೊಂದಾಗಿ ನಾವು ಕ್ಷೇತ್ರವನ್ನ ನೋಡ್ಕೊಳ್ತಾ ಹೋಗುವ. ನೋಡಿ, ಇಲ್ಲಿ ನಡೆಯುವಂತ ಪ್ರಾಯಶ್ಚಿತ ಹೋಮ ಇರ್ಬೋದು ಅಥವಾ ಸುಬ್ರಹ್ಮಣ್ಯ ಹೋಮ, ನಿತ್ಯ ರಂಗಪೂಜೆ, ಶಾಂತಿ ಪ್ರಕ್ರಿಯೆ, ಅನ್ನದಾನ, ಸಾಂಸ್ಕೃತಿಕ ಕಲಾ ಸೇವೆ ಇದೆಲ್ಲ ದಿನನಿತ್ಯ ನಡೆಯುವಂಥದ್ದು. ನೋಡಿ, ಇಲ್ಲಿ ನಾಗಾರಾಧನೆ ಹಾಗೆ ಸರ್ಪ ಸಂಸ್ಕಾರ ಅಂತ ಹೇಳ್ತೀವಲ್ಲ, ಅವರವರ ಜಾತಕದಲ್ಲಿ ಬಂದುವಂತ ಹೋಮಾದಿಗ ಮಾಡುವಂಥದ್ದು, ಅಥವಾ ಇಲ್ಲಿ ಈಗ ಕಾಣುವಂಥದ್ದು ಪುಷ್ಕರಣಿ, ದೇವರಿಗೆ ವೃತ ಸ್ನಾನವನ್ನು ಮಾಡುವಂತ ಪುಷ್ಕರಣಿ ಇದೆ. ಜಾತ್ರಾ ಸಮಯದಲ್ಲಿ ಕೂಡ ಬಹಳ ವಿಶೇಷವಾದ, ಅಂದ್ರೆ ಶಿವರಾತ್ರಿ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುತ್ತಂತೆ ಈ ಒಂದು ಕ್ಷೇತ್ರದಲ್ಲಿ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷವನ್ನ ಹೇಳ್ತೇನೆ ಸ್ನೇಹಿತರೆ, ಬನ್ನಿ ಇಲ್ಲಿ. ಹಾವು ಸುಡುದಂದ್ರೆ ಯಾವುದೇ ಹಾವನ್ನ ಸುಡುದ? ನಾಗರ ಹಾವು ಮಾತ್ರ. ಇಲ್ಲಿ ಸ್ವಲ್ಪ ದಹನ ಮಾಡುವಂತ ಸ್ಥಳ. ಸೊ ಇಲ್ಲಿ ಒಂದು ಸ್ಥಳದಲ್ಲಿ ನಾಗರ ಹಾವು ಸತ್ತಿದ್ರೆ ಅಥವಾ ಸರ್ಪಗಳು ಯಾವ್ದು ಸತ್ತಿದ್ರೆ ಕೂಡ ರೋಡ್ ಸೈಡ್ ಎಸ್, ನೋಡಿ, ಈ ಒಂದು ಜಾಗದಲ್ಲಿ ರೋಡ್ ಅಲ್ಲಿ ಅಥವಾ ಆಕ್ಸಿಡೆಂಟ್ ಆಗಿ ಎಲ್ಲ ನಾಗರ ಹಾವು ಸತ್ತಿರುತ್ತೆ, ಸರ್ಪ ಸತ್ತಿರುತ್ತಲ್ಲ, ಅದಕ್ಕೆ ಇಲ್ಲಿ ಬಂದು ಸಂಸ್ಕಾರ ಮಾಡ್ತಾರಂತೆ ಸ್ನೇಹಿತರೆ. ಸಾಂಪ್ರದಾಯಿಕವಾಗಿ ಸಂಸ್ಕಾರ ಮಾಡುವಂತ ಈ ಜಾಗದಲ್ಲಿ. ಸೊ ನೋಡಿ, ಇಲ್ಲಿ ಮುಂದೆ ನಾವು ಹೋಗ್ತಾ ಇರುವಂತದ್ದು ಒಂದು ದೊಡ್ಡ ಗೋಶಾಲೆಗೆ. ಎಸ್, ಗೋಶಾಲೆಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬನ್ನಿ ಅದನ್ನ ಹೇಳ್ತೀನಿ. ನೋಡಿ, ಇದೊಂದು ಸುತ್ತಲೂ ಹಸಿರು ತುಂಬಿದ ಒಂದು ಜಾಗ ಅಂತ ಹೇಳ್ಬೋದು. ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ. ಹಾಗೆ ತುಂಬಾ ಶಕ್ತಿಯುತವಾದ ನಂಬಿಕೆ ಕ್ಷೇತ್ರ. ಯಾವುದೇ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಇದೆ. ಮದುವೆ ಆಗಿಲ್ಲದಿದ್ರು ಅಥವಾ ಉದ್ಯೋಗದ ಸಮಸ್ಯೆ ಇದ್ರು ಕೂಡ ಇಲ್ಲಿ ಪರಿಹಾರ ಮಾಡಿಕೊಡಲಾಗುತ್ತೆ. ಹಾಗೆ ನೆರವೇರಿದೆ ಅನ್ನೋದು ಕೂಡ ಬಹಳ ಹೆಸರು ಮಾತಾಗಿರುವಂತದ್ದು. ಎಸ್, ಈಗ ಬಂದಿರುವಂತ ವಿಶೇಷ ಒಂದು ಜಾಗ ಅಂದ್ರೆ ಗೋಶಾಲೆ. ಇಲ್ಲಿ ಸುಮಾರು 50ರಿಂದ 60 ಕರು ದನ ಎಲ್ಲ ಸೇರಿಸಿ ಹೇಳಿದ್ರೆ ಅಷ್ಟು ಇರಬಹುದು. ಅಷ್ಟು ಹಸುಗಳು ಈ ಒಂದು ಕ್ಷೇತ್ರದಲ್ಲಿ ಇದೆ. ಸೊ ಪಾಪ ಎಲ್ಲ ನೋಡ್ತಾ ಇದ್ದಾವೆ, ನಾವೇನು ತಂದಿಲ್ಲ. ಸೊ ನಾನು ಬಂದಿರೋ ಉದ್ದೇಶ ಸ್ನೇಹಿತರೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗೆ ಯಾಕೆ ಅನ್ನೋದು ಕೂಡ ಹೇಳ್ತೀನಿ. ಪುಟ್ಟ ಬಹಳ ದಿನಗಳಿಂದ ನಾನು ಒಂದು ಗೋಶಾಲೆಗೆ ಬರಬೇಕು ಅಂತ ಇತ್ತು. ಯಾಕೆ ಗೊತ್ತಾ ಸ್ನೇಹಿತರೆ, ಈ ಒಂದು ಕ್ಷೇತ್ರಕ್ಕೆ ಕ್ಷೇತ್ರ ಅನ್ನೋಕ್ಕಿಂತ ನಾನು ಒಂದು ಆಕ್ಚುಲಿ ನನಗೆ ಯೂಟ್ಯೂಬ್ದು ಪೇಮೆಂಟ್ ಆಗಿ ತುಂಬಾ ದಿನ ಆಯ್ತು. ನಾನು ಅನ್ಕೊಂಡಿದ್ದೆ ಫಸ್ಟ್ ಪೇಮೆಂಟ್ ಯಾವತ್ತು ನಾನೊಂದು ಒಳ್ಳೆಯ ವಿಷಯಕ್ಕೆ, ಒಂದು ಒಳ್ಳೆ ಕಾರ್ಯಕ್ಕೆ ದಾನ ಮಾಡಬೇಕು ಅಂತ ಇದ್ದೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಒಂದು 4-5 ತಿಂಗಳ ಆಯ್ತು ನನಗೆ ಪೇಮೆಂಟ್ ಆಗಿ. ಸೊ ಹಾಗೇ ಇಟ್ಕೊಂಡಿದ್ದೆ. ಯಾಕೆಂದ್ರೆ ನನಗೆ ಎಲ್ಲಿ ಹೋಗೋ ಅವಕಾಶನೂ ಸಿಗ್ಲಿಲ್ಲ. ಮತ್ತೆ ಒಂದು ಸರಿಯಾದ ಒಂದು ಉದ್ದೇಶಕ್ಕೆ ಕೊಡಬೇಕು ಅನ್ನೋದು ನನಗೆ ಬಹಳ ಇತ್ತು. ಹಾಗಾಗಿ ನಾನು ಇಷ್ಟು ದಿನ ಅದನ್ನ ವೇಟ್ ಮಾಡಿದೆ. ಕೊನೆಗೆ ನನಗೆ ಸಿಕ್ಕಿರುವಂತ ಒಂದು ಜಾಗ ಅಂತ ಹೇಳಿದ್ರೆ ಈ ಒಂದು ಪಾವಂಜೆ ಕ್ಷೇತ್ರ. ಪಾವಂಜೆ ಕ್ಷೇತ್ರದಲ್ಲಿರುವಂತ ಗೋಶಾಲೆ ಸ್ನೇಹಿತರೆ. ಸೊ ನನಗೆ ಏನು ಕೇಳಿದ್ರೆ ಯೂಟ್ಯೂಬ್ದ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿರ್ತದೆಯೋ ಅದನ್ನ ಒಂದು
ಒಳ್ಳೆ ರೀತಿಯ ದಾನ ಮಾಡಬೇಕು. ದಾನ ಮಾಡೋದು ವಿಶೇಷ ಅಲ್ಲ. ದಾನ ಮಾಡೋದು ನಾವು ಯಾವ ಜಾಗಕ್ಕೆ ಯಾರಿಗೆ ಸೇರ್ತದೆ ಅನ್ನೋದು ಬಹಳ ಮುಖ್ಯ. ಹಾಗೆ ನಾನು ಎಷ್ಟು ಮಾಡಿದೆ ಏನು ಅಂತೇನು ಹೇಳೋದಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಲ್ಲ ಅಷ್ಟು ದಾನವನ್ನ ನಾನು ಈ ಒಂದು ಹಸುವಿಗೆ, ನಮ್ಮ ಗೋಮಾತೆ, ಅದಕ್ಕೆ ನಾನು ಮಾಡಿದ ತೃಪ್ತಿ ನನಗೆ ತುಂಬಾ ಇದೆ. ಸೊ ನನಗೆ ಬಹಳ ಖುಷಿ ಆಯ್ತು. ಹಾಗೆ ನನ್ನ ಜೊತೆ ಬಂದಂತ ಸುಮಂಗಲಕ್ಕ, ನಾನು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ವಿ. ಪಾಪ ಅವರು ಕೂಡ ನನಗೆ ಜೊತೆಯಾಗಿ ನಿಂತಿದ್ದು ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಸುಮಂಗಲಕ್ಕ. ಹಾಗೆ ಈ ಒಂದು ಜಾಗದಲ್ಲಿ ಶ್ರಾದ್ದ, ತಿಥಿ, ಕರ್ಮಾದಿಗಳನ್ನು ಮಾಡುವಂತ ಜಾಗ ಅಂತ ಹೇಳಿದ್ರು. ಯಾರು ಕೂಡ ಬಂದು ಅದನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾರೆ. ಸೊ ಇಲ್ಲಿಯ ಕೌಡಂಗನ್ನ ಅಂದ್ರೆ ಸಗಣಿಯನ್ನು ಕೂಡ ಬೇರೆಯವರಿಗೆ ಸೇಲ್ ಮಾಡ್ತಾರೆ. ಯಾಕೆಂದ್ರೆ ಸ್ವಲ್ಪನಾದ್ರೂ ಅದರಲ್ಲಿ ಹಣ ಬರುತ್ತೆ ಅಂತ ಹೇಳಿ. ಸೊ ಹಾಲು ಕೂಡ ಇಲ್ಲಿಯ ಇದಕ್ಕೆ ಉತ್ಪನ್ನ, ಯಾಕೆಂದ್ರೆ ನಿತ್ಯ ಅನ್ನದಾನ ಸೇವೆ ಇದೆ ಇಲ್ಲಿ, ಅದಕ್ಕೆ ಯೂಸ್ ಆಗತ್ತೆ, ಅದಕ್ಕೆ ಉಪಯೋಗಿಸ್ತಾರೆ, ಇಲ್ಲಿ ಹೊರಗಡೆ ಕೊಡ್ಲಿಕ್ಕಿಲ್ಲ. ಹಾಗೆ ಸ್ನೇಹಿತರೆ, ಇಲ್ಲಿ ಉಳಿದ ವಿಷಯಗಳನ್ನೆಲ್ಲ ಹೇಳ್ತೀನಿ, ಮುಂದೆ ಬನ್ನಿ. ನೋಡಿ, ನಂದಿನಿ ನದಿ ಅಂತ ಹೇಳಿದೆ. ಇದೇ ನಂದಿನಿ ನದಿ ಇಲ್ಲಿ ಹರಿತಾ ಇದ್ದಾಳೆ. ಈ ನದಿಯ ದಡದಲ್ಲಿರುವಂತದೇ ಮಹಾಲಿಂಗೇಶ್ವರ ದೇವಸ್ಥಾನ. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ನಾವು ಅಲ್ಲಿ ಹೋಗೋಣ. ಸೊ ಈ ಪಾವಂಜೆ ಗ್ರಾಮದ ಎತ್ತರದ ದಿಣ್ಣೆಯ ಮೇಲಿದೆ. ಈ ದೇವಾಲಯದ ಮೊದಲನೇ ಹೆಸರು ಪಾಳೆ ಉಂಚ ಮಹಾದೇವ ಅಂತ. ಸೀಮೆ ದೇವಸ್ಥಾನವಾಗಿರುವ ಈ ದೇವಾಲಯವು ಎತ್ತರದ ದಿಣ್ಣೆಯ ಮೇಲೆ ನಂದಿನಿ ನದಿಯು ಪೂರ್ವದಿಂದ ದಕ್ಷಿಣಾಭಿಮುಖವಾಗಿ ಹರಿದು ಪಶ್ಚಿಮಕ್ಕೆ ತಿರುಗುವ ಸುತ್ತಲಿನ ಉತ್ತರದ ದಡದ ಮೇಲಿದೆ. ಸಾಕಷ್ಟು ಎತ್ತರದಲ್ಲಿರುವ ಈ ದೇವಸ್ಥಾನ ಬಹಳ ದೂರದಿಂದಲೇ ಕಾಣುತ್ತೆ, ನೋಡಿದ್ರಲ್ಲ ಈಗ. ಸೊ ಈ ದೇವಾಲಯದ ಇರುವಿಕೆ ಪಾವಂಜೆ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಗಾಂಭೀರ್ಯವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಈ ಪಾವಂಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಎತ್ತರದಿಂದ ಬರಲು ಕೂಡ ದಾರಿ ಇದೆ. ದಿಣ್ಣೆಯ ತುದಿಯಲ್ಲಿ ಮಧ್ಯದ ಗಾತ್ರದಲ್ಲಿ ಕಟ್ಟಡ ಕೂಡ ಇದೆ. ಸೊ ಇದು ಅಲ್ಲಿಂದ ನೋಡಿದ್ವಿ ಗೋಶಾಲೆ. ನಂತರ ನಾವೊಂದು ಬಂದು ಸುಮಾರು ಒಂದು 11:30 ಆಯ್ತು. ಹಾಗೆ ಇಲ್ಲಿ ಕುಡಿಲಿಕ್ಕೆ ಕೂಡ ಮಜ್ಜಿಗೆ ನೀರನ್ನ ಇಟ್ಟಿದ್ರು, ಅದನ್ನ ಕುಡಿದು ನಾವೀಗ ಮೇನ್ ಆಗಿ ನಾನು ಹೇಳಿದೆ ಗೋಶಾಲೆಗೆ ನಾನು ಒಂದು ಡೊನೇಟ್ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿ. ಸೊ ಅದನ್ನ ಇಲ್ಲಿ ಸೇವಾ ಕಾರ್ಯಕ್ಕೆ ಕೊಟ್ಟ ನಂತರ ಇಲ್ಲಿ ನಾವು ಪ್ರಸಾದವನ್ನ ತಗೋಬೇಕಾಗುತ್ತೆ. ಆ ಪ್ರಸಾದವನ್ನ ನಾನು ಈಗ ಈ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದೇ ಇಲ್ಲಿ ಒಂದು ಟ್ರಸ್ಟ್, ಇದು ಸ್ನೇಹಿತರೆ ಕೇಳ್ಕೊಳ್ಳಿ, ಇದು ಟ್ರಸ್ಟ್ ಬೇರೆ. ಹಾಗೆ ಈಶ್ವರನ ಏನು ದೇವಸ್ಥಾನ ಇದೆ, ಮಹಾಲಿಂಗೇಶ್ವರ ಅಂಡ್ ಮಹಾಗಣಪತಿ ದೇವಸ್ಥಾನ, ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಅದಕ್ಕೂ ಇದಕ್ಕೂ ಇಲ್ಲಿ ಯಾವುದೇ ಇದು ಇಲ್ಲ, ಅಂದ್ರೆ ಅದೇ ಬೇರೆ ಇದೇ ಬೇರೆ. ಹಾಗಂತ ಇಲ್ಲಿಯ ಪುರೋಹಿತರು ಹೇಳ್ತಾರೆ, ಟ್ರಸ್ಟ್ ಬೇರೆ, ಮುಜರಾಯಿ ಇಲಾಖೆ ಬೇರೆ ಅಂತೇಳಿ. ಸೊ ಇಲ್ಲಿಯ ಪ್ರಸಾದ ತಗೊಳ್ಳಿಕ್ಕೆ ಹಂಗ ದೇವಸ್ಥಾನ ಅಂದ್ರೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ದೇವಸ್ಥಾನವನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಅಭಿಷೇಕ ಆಗ್ತಾ ಇದೆ, ಅಂದ್ರೆ ರುದ್ರಾಭಿಷೇಕ ಮಾಡಿಸಿದವರು ಆ ತೀರ್ಥವನ್ನ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ. ಈ ದೇವಸ್ಥಾನದ ಇತಿಹಾಸ ಇಲ್ಲಿ ಬರೆದಿದ್ದಾರೆ. ಶ್ರೀ ಅಣ್ಣಪ್ಪ ಸ್ವಾಮಿ ಯಾವಾಗ ಇದ್ರು, ಅವ್ರದ್ದು 800 ವರ್ಷಗಳ ಕಾಲ ಇದ್ರು ಅನ್ನೋದನ್ನ ಸವಿಸ್ತಾರವಾಗಿ ಇಲ್ಲಿ ಬೋರ್ಡಲ್ಲಿ ಬರೆಯಲಾಗಿದೆ. ಅಷ್ಟು ಒಂದು ಶಕ್ತಿಯುತವಾದ ಈ ಒಂದು ಕ್ಷೇತ್ರ, ದೇವರ ಸನ್ನಿಧಿ, ಅಣ್ಣಪ್ಪ ಸ್ವಾಮಿ ಸತ್ಯ ದೇವತೆ ಸ್ಥಾನ. ಹಾಗೆ ಇಲ್ಲಿ ಮೂಲ ಒಂದು ಚಿಕ್ಕ ಗಣಪತಿ ದೇವರು ಕೂಡ ಇದೆ. ಹಾಗೆ ಶಾರದಾಂಬೆಯ ಸನ್ನಿಧಿ. ಮುಖ್ಯವಾಗಿ ಈ ಸುಬ್ರಹ್ಮಣ್ಯನ ದೇವಸ್ಥಾನ ಪ್ರಾಂಗಣವನ್ನ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ನಡೆಯುವುದು ಸುಬ್ರಹ್ಮಣ್ಯನಿಗೆ ಅಂದ್ರೆ ನಾಗಾರಾಧನೆ, ನಾಗಪೂಜೆ, ಸರ್ಪ ಸಂಸ್ಕಾರ, ಇದು ಎಲ್ಲವೂ ಮುಖ್ಯವಾಗಿ ನಡೆಯುವಂಥದ್ದು. ಆಶ್ಲೇಷ ಬಲಿ ಇತ್ತದೆಲ್ಲ ಇಲ್ಲೇ ನಡೆಯುತ್ತೆ ಸ್ನೇಹಿತರೆ. ಇದು ಸುಬ್ರಹ್ಮಣ್ಯನ ದೇವಸ್ಥಾನ. ಅಲ್ಲಿ ನಾನು ಸೇವೆ ಮಾಡಿದ್ದಕ್ಕೆ ಒಂದು ಪ್ರಸಾದವನ್ನ ಸ್ವೀಕರಿಸಿ ಈಗ ನಾವು ಮೇಲೆ ಹೋಗೋಣ. ಭಕ್ತಿಯಿಂದ ಪುರೋಹಿತರು ಪ್ರಾರ್ಥನೆಯ ಮೂಲಕ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿಕ್ಕೆ ಸಕುಟುಂಬವು ಒಳ್ಳೆಯದಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಮೇನ್ ಆಗಿ ಬ್ರಹ್ಮ ಕಲಶೋತ್ಸವದಲ್ಲಿ ಮಾಡಿದಂಥ ಒಂದು ನಾಣ್ಯವನ್ನ ಹಾಗೂ ವಿಶೇಷವಾದ ಒಂದು ವಸ್ತ್ರವನ್ನು ಕೂಡ ನನಗೆ ಕೊಟ್ಟರು. ಬಹಳ ಖುಷಿ ಆಯಿತು. ಧನ್ಯತಾ ಭಾವದಿಂದ ಅದನ್ನು ಸ್ವೀಕರಿಸಿ ಸ್ನೇಹಿತರೆ, ಈ ಒಂದು ಕ್ಷೇತ್ರಕ್ಕೆ ಬಹಳ ನಂಬಿಕೆ ಇಟ್ಟು ಬರಬೇಕು. ಯಾಕೆಂದರೆ ಯಾವುದೇ ಸಮಸ್ಯೆ ಇರಲಿ ಇಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳಲಾಗತ್ತೆ. ಯಾವುದೇ ವಿವಾಹ ಸಮಸ್ಯೆ ಇರ್ಬೋದು, ಉದ್ಯೋಗ ಅಥವಾ ದೈಹಿಕ ಮಾನಸಿಕ ಕಾಯಿಲೆ ಇರ್ಬೋದು, ಯಾವುದೇ ರೀತಿ ಇದನ್ನು ಇಟ್ಟರೂ ಕೂಡ ನಂಬಿಕೆಯಿಂದ ಈ ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಮಾಡಿಸಿದ್ರೆ ಇಲ್ಲಿ ಎಲ್ಲವೂ ಆ ಒಂದು ಏನು ಸಮಸ್ಯೆ ಇದೆ ಪರಿಹಾರ ಆಗುತ್ತೆ ಅಂತ 100ಕ್ಕೆ 100ರಷ್ಟು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಪುರೋಹಿತರು ಕೂಡ. ಆಗಿದ್ದು ಕೂಡ ಇದೆ. ಮತ್ತೊಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ
ಮುಂದೆ ಹೋಗೋಣ. ಇಲ್ಲಿಂದ ನಾವು ಹೋಗ್ತಾ ಇರೋದೇ ಮುಖ್ಯವಾದ ದೇವಸ್ಥಾನ ಮಹಾಲಿಂಗೇಶ್ವರ. ಸ್ಕಂದ ಪುರಾಣದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೇನೆ. ಈ ಕುಟಜ ಪರ್ವತವೆಂದು ಉಲ್ಲೇಖಗೊಂಡಿರುವಂತ ಈ ಒಂದು ಪುರಾತನ ಕಾಲದ ಪರ್ವತದ ಪಶ್ಚಿಮ ದಿಕ್ಕಿನಲ್ಲಿ ನದಿ ಹರಿಯುತ್ತಿದ್ರು ಒಂದು ಸಂದರ್ಭದಲ್ಲಿ ವಿಪರೀತವಾದ ಮಳೆಯಿಂದ ಅರ್ಚಕರಿಗೆ ಪೂಜೆ ಮಾಡಲು ನೆರೆಯ ಆತಂಕ ಆದ್ರಿಂದ ಅರ್ಚಕರ ಚಿಂತೆಯನ್ನು ಹೋಗಲಾಡಿಸುವಂತೆ ನದಿಯು ಪೂರ್ವಕ್ಕೆ ದಿಕ್ಕನ್ನು ಬದಲಾಯಿಸಿತ್ತು ಅಂತ ನಂಬಿಕೆ ಇದೆ. ಸ್ನೇಹಿತರೆ, ಇಲ್ಲಿ ಇಡೀ ಕುಟುಂಬವೇ ಇದೆ ಅಂತ ಹೇಳಿದೆ. ಇದು ಪಾರ್ವತಿಯ ಸನ್ನಿಧಿ. ಪಾರ್ವತಿ ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ. ಈ ದೇವಿಗೆ ಕೈ ಮುಗಿದು ನಾವು ಈಶ್ವರನ ಹತ್ರ ಹೋಗೋಣ. ಅಲ್ಲಿ ನಮಗೆ ಶಿವ ಕಾಯ್ತಾ ಇರ್ಬೋದು ಅಲ್ವಾ? ಓಕೆ, ನದಿಯು ಪೂರ್ವಕ್ಕೆ ದಿಕ್ಕನ್ನು ಬದಲಾಯಿಸಿತು ಅಂತ ಹೇಳಿದೆ. ಅಂದ್ರೆ ಅಲ್ಲಿ ಪುರೋಹಿತರಿಗೆ ಮಳೆ ಆದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ವಂತೆ. ಹಾಗಾಗಿ ಈ ಚಾರಿತ್ರಿಕವಾದ ಈ ದೇವಾಲಯದ ಸ್ಥಾಪನೆಯ ಕಾಲವನ್ನು ನಿಶ್ಚಿತವಾಗಿ ಹೇಳೋದು ಕಷ್ಟ ಅಂತ ಹೇಳಲಾಗುತ್ತೆ. ಹಾಗೆ ಹೊಯ್ಸಳ ರಾಜರು ಹಿರಿಯಣ್ಣನಿಂದ ಹಿಡಿದು ಅಂದ್ರೆ 1417-18ರಲ್ಲಿ ಮತ್ತು ವಿಜಯನಗರ ದೇವರಾಯನ ಕಾಲದಲ್ಲಿ ಪಾಳಿ ಉಂಜೆ ಮಹಾದೇವರಿಗೆ ಅವರಿಗೇನು ದತ್ತಿ ಬಿಟ್ಟ ಉಲ್ಲೇಖವಿದೆ. ಅಂದ್ರೆ ಆ ಗ್ರಾಮವನ್ನ ಬಿಡ್ತಿದ್ರು ಆಗಿನ ಕಾಲದಲ್ಲಿ. ನೋಡಿ, ನಾವೀಗ ದೇವಸ್ಥಾನದ ಹತ್ತಿರ ಬಂದ್ವಿ. ಎಷ್ಟು ಎತ್ತರದಲ್ಲಿದೆ, ಹಾಗೆ ನಂದಿನಿ ನದಿ ಹೇಗೆ ಇದ್ದಾಳೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಅತ್ಯಂತ ಸುಂದರವಾದ ಒಂದು ನೋಟವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸುತ್ತಲೂ ತೆಂಗಿನ ಮರಗಳು, ಹಾಗೆ ವಿಶೇಷವಾದ ಹಸಿರು ತುಂಬಿದ ವಾತಾವರಣ, ಎತ್ತರದಲ್ಲಿ ಶಿವನ ದೇವಸ್ಥಾನ, ಹಾಗೆ ಶಿವನ ಲಿಂಗ ಮಧ್ಯದಲ್ಲಿದ್ರು ಆಚೆ ಈಚೆ ಎರಡೂ ಕಡೆ ನಂದಿಯನ್ನ ಕಾಣ್ತೇವೆ. ಬಹಳವೇ ಒಂದು ವಿಶೇಷವಾದ ದೇವಸ್ಥಾನ. ಪಾವಂಜೆ ತನ್ನ ವೈಭವೋಪೇತ ಇತಿಹಾಸ ಮತ್ತು ಅಪಾರ ಮಹಿಮೆಯಿಂದ ಭಕ್ತರನ್ನ ಸದಾ ಆಕರ್ಷಣೆ ಮಾಡುತ್ತೆ. ಸ್ನೇಹಿತರೆ, ನಂದಿನಿ ನದಿ ನೋಡ್ತಾ ಇದ್ದೀರಲ್ಲ, ಉತ್ತರದ ದಡದಲ್ಲಿ ಎತ್ತರದ ದಿಣ್ಣೆಯ ಮೇಲೆ ನೆಲೆಸಿರುವ ಈ ದೇವಾಲಯ ದೂರದಿಂದಲೇ ಕಣ್ಮನವನ್ನ ಸೆಳೆಯುತ್ತೆ. ಬನ್ನಿ, ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗೋಣ. ಎಷ್ಟು ವಿಶಾಲವಾದ ಒಂದು ಪ್ರಾಂಗಣ. ದಾಖಲಿಸಿದ ಇತಿಹಾಸ ಹೇಳುವ ಪ್ರಕಾರ ಈ ದೇವಾಲಯ ಮತ್ತು ಈ ಗ್ರಾಮ ಕನಿಷ್ಠ 600ರಿಂದ 1000 ವರ್ಷಗಳಿಗಿಂತಲೂ ಹಳೆಯದು. ಇದು ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಪ್ರದೇಶದ ದೇವಸ್ಥಾನಗಳಿಗೆ ಹೆಚ್ಚಿನದಾಗಿ ಆಶ್ರಯ ಮತ್ತು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ರು. ಇಲ್ಲಿ ಹಲವಾರು ಪ್ರಾಚೀನ ಶಿಲಾ ಶಾಸನಗಳು ಹಾಗೂ ಪುರಾತತ್ವ ಕುರುಗಳು ಇವೆ. ನೋಡಿ, ಈ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ. ಹಾಗಾಗಿ ಅಲ್ಲಿರುವ ಬೋರ್ಡಿನ ಪ್ರಕಾರ ಯಾವುದೇ ಜಾತಿ ಧರ್ಮದವರು ಕೂಡ ಹಿಂದೂ ದೇವಾಲಯಕ್ಕೆ ಬರಬಹುದು. ಹಾಗೆ ಇನ್ನೊಂದು ವಿಶೇಷ ಸೇವೆ ಅಂದ್ರೆ ಇಲ್ಲಿ ಎಳ್ಳೆಣ್ಣೆ ಸೇವೆ ಅಂತೆ. ಇದೇನಿದು? ಈ ಸೇವೆಯನ್ನ ಇಲ್ಲಿ ಮಾಡಲಾಗತ್ತೆ ಇಷ್ಟಾರ್ಥ ಸಿದ್ಧಿಗಾಗಿ. ಹಾಗೆ ಈ ದೇವಸ್ಥಾನದ ದೇವಾಲಯದ ಚತುರಸ್ತಂಭ ಗೃಹ ಎದುರು ತೆರೆದ ಮಂಟಪ, ಸುತ್ತಲೂ ಪ್ರಾಕಾರ, ಇದರ ಹೊರಗೆ ಹೊರಾಂಗಣ, ಇದರ ನೈಋತ್ಯ ದಿಕ್ಕಿನಲ್ಲಿ ಗಣಪತಿಯ ಗುಡಿ, ವಾಯುವ್ಯದಲ್ಲಿ ವಿಜಯನಗರ ಅರಸ ಇಮ್ಮಡಿ ದೇವರಾಯನು ನೀಡುವ ದಾನ ಮಾಡಿದ ಬಗ್ಗೆ ಶಾಸನ ಇದೆ. ಅದು ಪಕ್ಕದಲ್ಲಿದೆ ಗಣೇಶನ ಗುಡಿ. ಈಗ ನಾವು ಶಿವನ ಸನ್ನಿಧಿಗೆ ಬರೋಣ. ಅಪ್ಪ ತಂದೆ, ಓಂ ನಮಃ ಶಿವಾಯ. ಸ್ನೇಹಿತರೆ, ಇಲ್ಲಿರುವ 30 ಸೆಂಟಿಮೀಟರ್ ಎತ್ತರದ ಪಂಚಲೋಹದ ಸದಾಶಿವನ ವಿಗ್ರಹ ಕ್ರಿಸ್ತಶಕ 14ನೇ ಶತಮಾನದ್ದು ಅಂತ ಹೇಳಲಾಗುತ್ತೆ. ಈ ದೇವಾಲಯ ಚತುರಸ್ರವಾದ ಮಧ್ಯಮ ಗಾತ್ರದ ಗರ್ಭಗೃಹವನ್ನು ಹೊಂದಿದೆ. ಉಪಸ್ಥಾನ ದೇವತೆ ಗಣೇಶನ ಪ್ರಾಚೀನ ಬಿಂಬ ನಷ್ಟವಾಗಿ ಹೊಸ ಬಿಂಬವನ್ನ ಸ್ಥಾಪನೆ ಮಾಡಲಾಗಿದೆ. ಅದು ಹೊರಗಡೆ ಇದೆ. ಶಿವನ ದೇವಸ್ಥಾನದಲ್ಲಿ ಯಾವತ್ತು ಕಂಪ್ಲೀಟ್ ಆಗಿ ಫುಲ್ ರೌಂಡ್ ಅನ್ನ ಹಾಕೋದಿಲ್ಲ. ಸೊ ಶಿವನಿಗೆ ಪೂರ್ತಿ ನಮಸ್ಕಾರ ಇಲ್ಲ ಅಲ್ವಾ? ಅರ್ಧ ರೌಂಡ್ ಅಲ್ಲಿ ಹಾಕಿ ವಾಪಸ್ ಬಂದು ಪುನಃ ಈ ಕಡೆಯಿಂದ ಸುತ್ತು ಬರುವಂತ ವಿಶೇಷ ಇದೆ. ಅದನ್ನ ನಾನು ಯಾಕೆ ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಒಮ್ಮೆ ಹೇಳಿದ್ದೆ. ನಾನು ಓಂ ನಮಃ ಶಿವಾಯ. ಸ್ನೇಹಿತರೆ, ಈ ಒಂದು ದೇವಾಲಯ ಹೊಯ್ಸಳ ಮತ್ತು ವಿಜಯನಗರ ಅರಸರು ಈ ದೇವಾಲಯದ ಮಹಾಪೋಷಕರಾಗಿದ್ರು. 1397
ಮತ್ತು 1438ರಲ್ಲಿ ವಿಜಯನಗರದ ಅರಸ ಇಮ್ಮಡಿ ದೇವರಾಯನ ಈ ದೇವಸ್ಥಾನಕ್ಕೆ ನೀಡಿದ ದಾನಗಳ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ. ಹಾಗೆ ಸ್ಥಳ ಪುರಾಣಗಳ ಪ್ರಕಾರ ಈ ಒಂದು ದೇವಸ್ಥಾನ ಹೇಗೆ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ, ದ್ವಾಪರ ಯುಗದಲ್ಲಿ ಭಾರ್ಗವ ಋಷಿಯು, ಅಂದ್ರೆ ಕೆಲವು ಕಡೆ ಭೃಗು ಮುನಿ ಅಂತ ಕೂಡ ಹೇಳಿದ್ದಾರೆ, ಇದೇ ಸ್ಥಳದಲ್ಲಿ ತಪಸ್ಸು ಮಾಡಿ ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಆ ಭಾರ್ಗವ ಋಷಿ ತಪಸ್ಸು ಮಾಡಿದಂತ ಜಾಗವನ್ನು ಕೂಡ ನಾವು ಹೊರಗೆ ನೋಡ್ತೇವೆ. ಸೊ ಕಂಪ್ಲೀಟ್ ಆಗಿ ಎಲ್ಲವನ್ನ ನೋಡಿ ನಾವು ಪುರೋಹಿತರಿಂದ ಪ್ರಸಾದ ತೀರ್ಥವನ್ನ ಸ್ವೀಕರಿಸಿ ಈ ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸವನ್ನ ಕೇಳಿದ್ರಿ. ಹಾಗೆ ಯಾವಾಗೆಲ್ಲ ಆಯ್ತು ಅಂದ್ರೆ ಹೊರಗಡೆ ಕೋಡಿ ಮರ ಇದೆಯಲ್ಲ, ಅದನ್ನ ಧ್ವಜ ಸ್ತಂಭ ಏನಿದೆ ಅದು ಇತ್ತೀಚೆಗೆ ಇದು ಮಾಡಲಾಯಿತು ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಇದೊಂದು ಬ್ರಹ್ಮ ಕಲಶೋತ್ಸವ ಎಲ್ಲ ನಡೀತು ಕೆಲವು ವರ್ಷಗಳ ಹಿಂದೆ ಅಂತ ಕೂಡ ಎಲ್ಲವನ್ನ ಹೇಳಿದ್ರು. ಸೊ ಹಾಗಾಗಿ ನೋಡಿ, ಇದೆಲ್ಲ ಹೊಸತಲ್ಲಿ ಇತ್ತೀಚೆಗೆ ಕೆಲವು ವರ್ಷಗಳು ಆಗಿದ್ದು. ಇದು ಹೊರಗಡೆ ಏನು ಧ್ವಜ ಸ್ತಂಭವನ್ನ ಕೋಡಿ ಮರವನ್ನ ಕಾಣ್ತೇವೆ. ಭೃಗು ಮಹರ್ಷಿಗಳ ಸ್ಥಾಪನೆ ಅಲ್ಲ, ಅದೆಲ್ಲವೂ ಇತ್ತೀಚೆಗೆ ಆಗಿದ್ದು ಅಂತ ಹೇಳಿದ್ರು. ತುಂಬಾ ಒಂದು ಐತಿಹಾಸಿಕ ಇರುವಂತ ಕ್ಷೇತ್ರ. ಹಾಗೆ ಅವರು ಹೇಳಿದ ಪ್ರಕಾರ ಭೃಗು ಮಹರ್ಷಿಯರು ಭೈರವ ಋಷಿ ತಪಸ್ಸು ಮಾಡಿದಂತ ಜಾಗವನ್ನು ನೀವು ಅಲ್ಲಿ ಹೋಗಿ ನೋಡಿ, ಆ ಹುತ್ತವನ್ನು ಕೂಡ ನೋಡಿ ಅಂತ ಅವರು ನಮಗೆ ಹೇಳಿದ್ರು. ಬನ್ನಿ ನೋಡಿ, ಭಾರ್ಗವ ಮಹರ್ಷಿಗಳ ತಪಸ್ಸು ಮಾಡಿದಂತ ಜಾಗವನ್ನ ನಾವು ನೋಡುವ ಬನ್ನಿ. ತಪಸ್ಸು ಮಾಡಿದಂತ ಒಂದು ಜಾಗ ಮೇಲೆ ಬರ್ಬೋದಾ ನೋಡಿ. ಭಾರ್ಗವ ಋಷಿಯು ಇದೇ ಸ್ಥಳದಲ್ಲಿ ತಪಸ್ಸನ್ನ ಮಾಡಿದ್ರು. ಅಲ್ಲಿ ಹುತ್ತ ಇತ್ತು ಅಥವಾ ಅವರು ತಪಸ್ಸು ಮಾಡುವಾಗ ಹುತ್ತ ಬೆಳೀತೋ ಅದು ಗೊತ್ತಿಲ್ಲ. ಸೊ ನೆಲದ ಕೆಳಗೆ ಆ ಒಂದು ಜಾಗವನ್ನ ಇಟ್ಟಿದ್ದಾರೆ ಅಲ್ಲಿ. ಸೊ ಸುತ್ತಲೂ ಒಂದು ಚೆನ್ನಾಗಿ ಅಲಂಕಾರವನ್ನ ಮಾಡಿ, ಅಂದ್ರೆ ಪೇಂಟೇನೆಲ್ಲ ಮಾಡಿ ಇಟ್ಟಿದ್ದಾರೆ. ಹಾಗೆ ಶಿವನ ಕುರಿತು ತಪಸ್ಸು ಮಾಡಿರೋದ್ರಿಂದ, ಹಾಗೆ ಅವರು ತಪಸ್ಸು ಮಾಡಿ ಈ ಲಿಂಗವನ್ನೇ ಸ್ಥಾಪನೆ ಮಾಡಿದ್ರು, ಅವರಿಂದನೇ ಸ್ಥಾಪನೆ ಆಯ್ತು ಅಂತ ಹೇಳಲಾಗತ್ತೆ. ನೋಡಿ, ಇದು ನಂದಿನಿ ನದಿ ಹರಿತಾ ಇರುವಂತ ಒಂದು ಎತ್ತರದ ಪ್ಲೇಸ್ ಅಲ್ಲಿ ನಾವು ಇಷ್ಟು ಚಂದದಲ್ಲಿ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಹಿಂದೆ ಹಾವುಂಜಿ ಅಂತ ಇತ್ತು. ಇದು ಪಾವುಂಜಿ ಅಲ್ಲ, ಹಿಂದೆ ಹಾವುಂಜಿ ಅಂದ್ರೆ ಹಾವುಗಳ ಸ್ಥಳ ಅಂತ ಕರಿತಿದ್ರು. ಕಾಲಕ್ರಮೇಣ ಪಾವುಂಜಿ ಆಯ್ತು. ಇಲ್ಲಿ ನೋಡಿದ್ವಿ. ಸೊ ಈಗ ಲಿಂಗೇಶ್ವರ ದೇವಸ್ಥಾನವನ್ನ ಭೃಗು ಮಹರ್ಷಿ ಸ್ಥಾಪನೆ ಮಾಡಿದಂತ ಒಂದು ಕ್ಷೇತ್ರ. ಸಾವಿರಾರು ವರ್ಷಗಳ ಹಿಂದಿನ ಒಂದು ಪೌರಾಣಿಕ ಇತಿಹಾಸವನ್ನ ನಾವು ಕೇಳ್ತೇವೆ. ಅದರ ನಂತರದಲ್ಲಿ ಈ ಒಂದು ಕ್ಷೇತ್ರವೇ ಪರಶುರಾಮನ ಕ್ಷೇತ್ರ, ಪರಶುರಾಮನ ಸೃಷ್ಟಿ. ಅದರಲ್ಲೂ ಈ ಒಂದು ಮಹಾಗಣಪತಿ ದೇವಸ್ಥಾನ ಕೂಡ ಪರಶುರಾಮನಿಂದನೇ ಆಯ್ತು ಅಂತ ನಾವು ಪೌರಾಣಿಕ ಕಥೆಯಲ್ಲಿ ಬರುತ್ತೆ ನಮಗೆ. ಬನ್ನಿ ಗಣಪತಿ ದರ್ಶನವನ್ನು ಮಾಡೋಣ. ಎಸ್, ದೇವಾಲಯದ ಹೊರಾಂಗಣ ಇದು. ಹಾಗೆ ಗಣಪತಿ ಗುಡಿ ಇದ್ದು, ಇದು ತುಳುನಾಡಿನ ಇತರ ದೇವಾಲಯಗಳಲ್ಲಿ ಇರುವಂತ ವಿರಳವಾದ ಒಂದು ಸನ್ನಿವೇಶ. ಇಲ್ಲಿ ಮಹಾಗಣಪತಿ ದೇವಸ್ಥಾನದ ಮುಖ್ಯ ದೇವಾಲಯದ ಸಂಕೀರ್ಣದ ಹೊರಗೆ ಬಲಬದಿಗಿದು ಬಲಬದಿಯಲ್ಲಿದೆ. ಅದರಿಂದ ಇದನ್ನು ಪಾವುಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಂತ ಕರೀತಾರೆ. ಫಸ್ಟಿಗೆ ಯಾವತ್ತು ಗಣಪತಿ ಇರ್ತಿತ್ತು, ಅದ್ರ ಫಸ್ಟ್ ಇಲ್ಲಿ ಈಶ್ವರ ಇದೆ, ಮತ್ತೆ ಗಣಪತಿ ಇದೆ ಈಶ್ವರನ ಬಲಭಾಗದಲ್ಲಿ. ಇಷ್ಟು ಹೈವೇ ಪಕ್ಕದಲ್ಲಿ ಇದ್ರೂ ಕೂಡ ನಾವು ಯಾವುದೇ ಒಂದು ಗಲಾಟೆಯನ್ನು ಕೇಳುದಿಲ್ಲ ಅಲ್ಲ. ತುಂಬಾ ಸುಂದರವಾದ ಒಂದು ಪರಿಸರ, ಹಸಿರು ತುಂಬಿದ ವನ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಪ್ರಾಂಗಣ ಹೊರಾಂಗಣವನ್ನ ನಾವು ಸುತ್ತಲೂ ಹಾಕಿದಾಗ ಈಶ್ವರನಿಗೆ ಒಂದು ಸುತ್ತು ಹಾಕಿ ಬರೋದು ಅಂತ ಹೊರಾಂಗಣ ಇದು, ಒಳಗಲ್ಲ. ಸೊ ಅದಕ್ಕೆ ಬಂದ್ವಿ. ಹಾಗೆ ಮಹಾಗಣಪತಿ ಕಲಾ ಮಂಟಪವನ್ನ ಕಾಣ್ತೇವೆ ಇಲ್ಲಿ ನವರಾತ್ರಿಯಲ್ಲಿ. ಹಾಗೆ ಶಿವರಾತ್ರಿಯಿಂದ ಕೂಡ ಬಹಳ ವಿಶೇಷವಾದ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ, ಅದರಲ್ಲಿ ರುದ್ರಾಭಿಷೇಕ ಎಲ್ಲವೂ ವಿಶೇಷ ಪೂಜೆಗಳಿದೆ. ಸಂಕ್ರಮಣ ಕಾಲದಲ್ಲಿ ಕೊಡುತ್ತೆ. ಹಾಗೆ ತೆಪ್ಪೋತ್ಸವ ಕೂಡ ನಡೆಯುತ್ತೆ. ಮೀನು ಹಿಡಿಯುವ ಉತ್ಸವ ಕೂಡ ನಡೆಯುತ್ತೆ. ಅದು ಬಹಳ ವಿಶೇಷವಾಗಿರುವಂತದ್ದು ಇಲ್ಲಿ. ಕೊನೆಯದಾಗಿ ಶಿವನಿಗೆ ಮತ್ತೊಮ್ಮೆ ಕೈ ಮುಗಿದು ಓಂ ನಮ ಶಿವಾಯ ಅಂತ ಹೇಳ್ತಾ, 1000 ವರ್ಷಗಳ ಹಿಂದಿನ ಹಳೆ ಶಾಸನಗಳು, ಸತಿಗಲ್ಲುಗಳು ಮತ್ತು ಇತರೆ ಪುರಾತತ್ವ ಸಾಕ್ಷ್ಯಗಳನ್ನು ಹೊಂದಿರುವಂತ ಪ್ರಾಚೀನ ದೇವಾಲಯ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇದೀವಿ ರಕ್ತೇಶ್ವರಿ. ಇಲ್ಲಿ ಕೂಡ ಹೇಳಿದ್ನಲ್ಲ, ದೇವರ ಸನ್ನಿಧಿ, ಸತ್ಯ ದೇವತೆ ಇದೆ, ಪಂಜುರ್ಲಿ ಇದೆ. ಹಾಗೆ ಇಲ್ಲಿ ಬಂದ್ರೆ ಕೆಳಗೆ ನಾಗನ ಸನ್ನಿಧಿ ಕೂಡ ಇದೆ. ಇಲ್ಲಿ ಅರಳಿ ಕಟ್ಟೆಯಲ್ಲಿ ನಾಗನ ಸನ್ನಿಧಿ ಕೂಡ ಇದೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿ ಕೆಳಗಿರೋದಲ್ಲ, ಇದು ದೇವಸ್ಥಾನದ್ದು ಇದು.
ಸಾವಿರಾರು ವರ್ಷಗಳ ಹಿಂದಿನ ಅಧಿಕ ಇತಿಹಾಸವನ್ನು ಹೊಂದಿರುವಂತ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತ ಒಂದು ಕ್ಷೇತ್ರ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವಸ್ಥಾನ. ನೋಡಿ, ಇಲ್ಲಿ ಕೂಡ ಒಂದು ಲಿಂಗ ಇಟ್ಟಿದ್ದಾರೆ, ಹಾಗೆ ಒಂದು ಆನೆಯ ಸೊಂಡಿಲಿನಿಂದ ನೀರು ಬರುವಂತ ಒಂದು ಆ ಚಿತ್ರಣವನ್ನು ನಾವಲ್ಲಿ ಕಾಣ್ತೇವೆ. ಇಷ್ಟು ಮುಗಿಸುವಾಗ ನಮಗೆ ಸರಿಯಾಗಿ 1 ಕಾಲು 1:15 ಆಗಿತ್ತು. ಸೊ ನಿತ್ಯ ಅನ್ನದಾನ ಸೇವೆ ಇದೆ ಅಂತ ಕೂಡ ನಾನು ಆಗ ಹೇಳಿದ್ದೆ. ಪ್ರತಿನಿತ್ಯ ಇದೆ ಇಲ್ಲಿ, ಪ್ರತಿನಿತ್ಯ 365 ದಿನಗಳು ಸಹ ಮಧ್ಯಾಹ್ನ ಅನ್ನ ಪ್ರಸಾದ ಸೇವೆ ನಡೆಯುತ್ತೆ. ಹಾಗೆ ಪಕ್ಕದ ಕಾಲೇಜುಗಳಿಂದ ಕೂಡ ಸುತ್ತಮುತ್ತಲಿನ ಎಲ್ಲರೂ ಕೂಡ ಇಲ್ಲಿ ಬಂದು ಊಟ ಮಾಡ್ತಾರೆ. ಎಲ್ಲಿಂದ ದೂರದಿಂದ ಕೂಡ ಬಂದ್ರು ಕೂಡ ಇಲ್ಲಿ ಅನ್ನ ಪ್ರಸಾದ ಸೇವೆ ಬಹಳ ರುಚಿಯಾಗಿರುವಂತ, ರುಚಿ ಅಂತ ಹೇಳಿದ್ರೆ ಅದು ನಾನು ಬಾಯಲ್ಲಿ ಹೇಳುವಾಗಲ್ಲ, ಅದು ತಿಂದೇ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಪಾಯಸ ಅಂತೂ ಅದ್ಭುತ, ಅಮೃತ, ಅಷ್ಟು ಚೆನ್ನಾಗಿದೆ. ಸ್ನೇಹಿತರೆ, ಇದು ಪ್ರತಿದಿನ ಮಧ್ಯಾಹ್ನ 12:30 2:30 ತನಕ ನಡೆಯುತ್ತೆ. ಅಂದ್ರೆ ಮಂಗಳಾರತಿ ಆದಮೇಲೆ ಇಲ್ಲಿ ಊಟಕ್ಕೆ ಹಾಕ್ತಾರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ಪಾವಂಜೆ ಕ್ಷೇತ್ರದ ವಿಶೇಷತೆಯನ್ನ. ಕೊನೆಯದಾಗಿ, ಅತ್ಯಂತ ಪ್ರಾಚೀನ ಶೈವ ದೇವಸ್ಥಾನಗಳಲ್ಲಿ ಒಂದಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಹಳೆಯಂಗಡಿಯ ಪಾಳೆ ಉಂಚ ಅಂದ್ರೆ ಪಾವಂಜೆಯಲ್ಲಿ ನಂದಿನಿ ನದಿಯ ದಡದಲ್ಲಿರುವ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯ ಅರಸರು ಕೊಡುಗೆ ನೀಡಿದ ಭೈರವ ಋಷಿ ಮತ್ತು ಪರಶುರಾಮನಿಂದ ಸೃಷ್ಟಿಸಿದ ನಾಗನ ಸನ್ನಿಧಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ, ಶ್ರೀ ದೇವಿಯ ಆಶೀರ್ವಾದ ಇವೆಲ್ಲವೂ ನಿಮಗೆ ಸಿಗಬೇಕಾದ್ರೆ ಈ ವಿಡಿಯೋವನ್ನು ನೋಡಿದ, ಲೈಕ್ ಮಾಡಿ, ಕಮೆಂಟ್ ಮಾಡಿದ ನಿಮಗೆಲ್ಲರಿಗೂ ಸಿಗಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಖಂಡಿತ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದ್ರಿ ಅಂತ ತಿಳ್ಕೊಳ್ತಾ, ನೀವೇನಾದರೂ ನೋಡಿಲ್ಲ ಹೇಳಾದ್ರೆ ಈಗಲೇ ಈ ಒಂದು ಕ್ಷೇತ್ರಕ್ಕೆ ಹೊರಡುವ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಖಂಡಿತ ಬರ್ತೇನೆ. ಸ್ನೇಹಿತರೆ, ನನಗೆ ಅಲ್ಲಿ ಕೊಟ್ಟ ಬ್ರಹ್ಮ ಕಲಶೋತ್ಸವದಲ್ಲಿ ಕೊಟ್ಟ ಒಂದು ನಾಣ್ಯ ಯಾರಿಗೂ ಕೊಡಬೇಡಿ ಅಂತ ಹೇಳಿದ್ರು ಪುರೋಹಿತರು. ಹಾಗೆ ಒಂದು ಶ್ವೇತ ವಸ್ತ್ರ, ಹಾಗೆ ತುಪ್ಪದಲ್ಲಿ ಮಾಡಿದ ಅಪ್ಪವನ್ನು ಕೂಡ ಪ್ರಸಾದ ರೂಪದಲ್ಲಿ ನನಗೆ ಕೊಟ್ಟರು. ಸೊ ಆ ದೇವರ ಆಶೀರ್ವಾದ ಖಂಡಿತ ನನಗಿದೆ ಅಂತ ಭಾವಿಸ್ತಾ, ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನನಗೆ ಈ ವಿಡಿಯೋದಲ್ಲಿ ಸಹಕರಿಸಿದ ನನ್ನ ಫ್ರೆಂಡ್ ವೆಲ್ ವಿಶರ್ ಸುಮಂಗಲಕ್ಕ, ಥ್ಯಾಂಕ್ ಯು ಸೋ ಮಚ್. ಯಾವತ್ತು ನನಗೆ ಸಪೋರ್ಟಿವ್ ಆಗಿರ್ತಾರೆ. ಕೊನೆಯದಾಗಿ, ಓಂ ನಮಃ ಶಿವಾಯ, ನಮಸ್ಕಾರ.